ಸೊ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಮುಂಚೆ ಹೇಳಿದಾಗೆ ನ್ಯೂಮರಿಕಲ್ ಇಂಟಗ್ರೇಷನ್ ಮೇಲೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಇಂಟಗ್ರಲ್ 0 to 6 3x² dx ಡಿವೈಡಿಂಗ್ ದ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ 0, 6 ಇಂಟು ಈಕ್ವಲ್ ಪಾರ್ಟ್ಸ್. ಸೊ ಇಲ್ಲಿ ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ತೀವಲ್ಲ, ಯೂಶ್ವಲಿ 6 ಈಕ್ವಲ್ ಪಾರ್ಟ್ಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. And applying trapezoidal rule, Simpson's 1/3 rule, Simpson's 3/8 rule and Wedel's rule. So we have to apply 4 rules here. So ಒಂದೇ ಪ್ರಾಬ್ಲಮ್ ಇಂದ 4 ರೂಲ್ಗಳನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಬಿಡ್ಬೋದು. ಸೊ ನಾವು ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ಗಿವನ್, ಸೊ ಫಸ್ಟ್ ಏನೇನು ಡೇಟಾ ಕೊಟ್ಟಿದ್ದಾರೆ ಅದನ್ನು ಕ್ಲೀನಾಗಿ ಬರ್ಕೊಬೇಡೋಣ. ಸೊ ಗಿವನ್ ಇಯರ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x². ಹೌದಾ? ಸೊ ದಿಸ್ ಈಸ್ ದ ಇಂಟಿಗ್ರ್ಯಾಂಡ್. ಸೊ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x². ಸೊ ನಾವು what is a? a is 0. what is b? b is 6. what is n? n ಈಕ್ವಲ್ ಟು 6 ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿದಾರಲ್ಲ, ಸೊ n ಈಕ್ವಲ್ ಟು 6. ದಸ್ ನನಗೆ ನೆಕ್ಸ್ಟ್ ಏನು ಬೇಕಾಗಿದೆ? h ವ್ಯಾಲ್ಯೂ. h ಈಕ್ವಲ್ ಟು b ಮೈನಸ್ a ಡಿವೈಡೆಡ್ ಬೈ n. b minus a divided by n. Now substitute for n. So h equal to 6 minus 0 divided by 6. So 6 by 6 1 ಆಗುತ್ತೆ. So therefore h equal to 1. Now write down the table. So ಇಲ್ಲಿ x values ಬರುತ್ತೆ, y values ಬರುತ್ತೆ. x values ಯಾವುದು? 0 first, because left end point of the interval is 0. ಸೊ ಇಲ್ಲಿ 0 ಇದೆಯಲ್ಲ, 0 ಇಂದ ಸ್ಟಾರ್ಟ್ ಮಾಡಬೇಕು, 6ಗೆ ಎಂಡ್ ಮಾಡಬೇಕು. ಸೊ ಫಸ್ಟ್ 0, ಆಮೇಲೆ ನೆಕ್ಸ್ಟ್ 1, ಬಿಕಾಸ್ h ಈಸ್ 1. ಸೊ 1 ಆ್ಯಡ್ ಮಾಡ್ತೀನಿ, h ಆ್ಯಡ್ ಮಾಡ್ತೀನಿ, 2h ಆ್ಯಡ್ ಮಾಡ್ತೀನಿ, 3h ಆ್ಯಡ್ ಮಾಡ್ತೀನಿ, 4, 5, 6. ಯು ಹ್ಯಾವ್ ಟು ಸ್ಟಾಪ್ ಹಿಯರ್. ನೌ ಹಿಯರ್ y ಈಕ್ವಲ್ ಟು 3x², ರೈಟ್? ವೆನ್ x ಈಸ್ 0, y ವಿಲ್ ಬಿ 0. ವೆನ್ x ಈಸ್ 1, y ವಿಲ್ ಬಿ 1. 3 ಅಲ್ವಾ? 3 into 1 square is 3. when x is 2, 2 square 4, 4 into 3 12. ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ 27, 48, 75, 108. ಸೊ ದೀಸ್ ವ್ಯಾಲ್ಯೂಸ್ ಐ ಗಾಟ್. ನಾನು ಇಲ್ಲೊಂದು ಕೆಲಸ ಮಾಡ್ತೀನಿ, ಇದು ನಾನು ಬರ್ಕೊಬಿಡ್ತೀನಿ, ಈಸಿ ಆಗುತ್ತೆ ನನಗೆ. ಸೊ ಇದು y0, y1, y2, y3, y4, y5, y6. Now first one, trapezoidal rule. First trapezoidal rule apply ಮಾಡ್ತಿದ್ದೀನಿ. So y I ಅಲ್ವಾ, I will be equal to, so let us write the formula. h by 2 times y0 plus yn plus 2 times of ಉಳಿದದ್ದೆಲ್ಲ ವ್ಯಾಲ್ಯೂಸ್, y1 plus y2 plus y3 up to yn minus 1. Now using this formula, I equal to h ಅಂತಂದರೆ ಎಷ್ಟು ಬರ್ತೀವಿ? 1 ಅಲ್ವಾ? ಸೊ 1 by 2 times y0 ಅಂತಂದರೆ 0 ಪ್ಲಸ್ yn ಅಂತಂದರೆ 108 ಪ್ಲಸ್ 2 times ಆಫ್ ಎಷ್ಟು ಉಳಿದದ್ದೆಲ್ಲ ವ್ಯಾಲ್ಯೂಸು ಆ್ಯಡ್ ಮಾಡಬೇಕು. 3 ಪ್ಲಸ್ 12 ಪ್ಲಸ್ 27 ಪ್ಲಸ್ 48 ಪ್ಲಸ್ 75. ಸೊ ಈಗೆಲ್ಲ ಆ್ಯಡ್ ಮಾಡಿ ಇದನ್ನು ಡಿವೈಡ್ ಮಾಡಿದ್ರೆ ವಿ ಗೆಟ್ 219. ಬಟ್ ಸಿ, ಇದು ನ್ಯೂಮರಿಕಲ್ ಮೆಥಡ್ ಆಯಿತು. ಲೆಟ್ಸ್ ಕಮ್ ಟು ಅನಾಲಿಟಿಕಲ್ ಮೆಥಡ್. ಸೊ ಏನು ಇಂಟಗ್ರಲ್ ಕೊಟ್ಟಿರ್ತಕ್ಕಂಥದ್ದು? ಇಂಟಗ್ರಲ್ 0 to 6 3x² dx. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ 3 into x² ಇಂಟಿಗ್ರೇಟ್ ಮಾಡಿದ್ರೆ x³ by 3 ಬರುತ್ತೆ. 3 into x³ by 3 between 0 and 6. 3 get cancelled. x³ that is 6³ minus 0. So 6³ is 216. This is the required answer. This is analytical method, but now we are using
numerical method here. Trapezoidal rule, it is one of the basic rule, but the disadvantage of this rule is less accuracy. See, we got 219 instead of 216. So ಇಲ್ಲಿ accuracy ತುಂಬ ಕಡಿಮೆ ಬರುತ್ತೆ. ನೆಕ್ಸ್ಟ್ ನೋಡೋಣ, ಸಿಂಪ್ಸನ್ಸ್ 3/8 ರೂಲ್ ಅಪ್ಲೈ ಮಾಡೋಣ. ಸೊ ಸೆಕೆಂಡ್ ಒನ್, ಸಿಂಪ್ಸನ್ಸ್ ಓಕೆ 1/3 ಅಲ್ವಾ, ಸಿಂಪ್ಸನ್ಸ್ 1/3 ರೂಲ್. Simpson's 1/3 rule, I equal to, we have to write the formula, h/3 times y0 plus yn plus 4 into odd values alva, y1 plus y3 plus and so on, yn minus 1 plus 2 into even values, y2 plus y4 plus y6 and so on, yn minus 2. Now I equal to, substituting the values, 1/3 times y0 ಅಂತಂದ್ರೆ 0, ಇದು 108 plus 4 into, only odd values I have to take, 3 plus y3 ಅಂತಂದ್ರೆ 27 plus 75 plus 2 into y2 12 plus y4 48. So you can check that the value of this will be 216. The value of this will be 216. That is the required answer. Next, Simpson's 3/8 rule. Simpson's 3/8 rule. So here I have to write the formula, I equal to 3h/8 times, as usual, y0 plus yn plus 3 into accept multiples of 3, y1 plus y3, sorry, y1 plus y2 plus y4 plus and so on, yn minus 1 plus 2 into multiples of y3 plus y6 plus and so on, yn minus 3. Okay, now substituting the values, I equal to 3/8 times first and last values alva, 0 plus 108 plus 3 into y1, that is 3 plus 12 plus y3 baralla, 48 plus 75 plus 2 into y3 is 27, y6 ಇದೆ, ಬಟ್ ಅದು ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಐ ಹ್ಯಾವ್ ಟು ಸ್ಟಾಪ್ ಹಿಯರ್ ಬಿಕಾಸ್ yn minus 3 ಗಲ್ವಾ ಸ್ಟಾಪ್ ಮಾಡಬೇಕಾಗಿರೋದು. ಆ್ಯಂಡ್ ಯು ಕ್ಯಾನ್ ಚೆಕ್ ದ್ಯಾಟ್ ದಿಸ್ ಆಲ್ಸೋ ಯು ಗೆಟ್ 216. ನೆಕ್ಸ್ಟ್, fourth case, Wedel's rule. See, Boole's rule is not applicable here because n equal to 6 we have taken. Wedel's rule, I equal to Wedel's rule alva. So Wedel's rule ge will get 3h/10. One 1516151. This is the way of writing the formula. So 1 into y0, you can write this is directly y0 plus 5y1 plus y3 plus y4 plus y5 plus, okay, ಇಲ್ಲ ತಪ್ಪಾಯ್ತಲ್ಲ, 1 yes, okay, y2 y3 here, y4 here you must have,
y5 plus y6. Now substituting the values, I equal to 3 by 10 y0 0 plus 5y1 5 into 3 plus y2 12 plus 6 into y3 6 into 27 plus y4 48 plus 5 into 75 plus y6 108. So I equal to, you can check that this also get 216. So in all the case I got 216 except trapezoidal rule. So trapezoidal rule that can be used for any number of subintervals, but the disadvantage is the accuracy is not so good there. So I'll consider one more problem. Evaluate, problem number 2, evaluate integral 0 to 1 dx divided by 1 plus x square using Simpson's 1/3 rule. Using Simpson's 1/3 rule, taking 4 equal subintervals, and hence deduce the approximate value of pi. This is the problem. Now we have to solve this one. So let us do one thing with Simpson's 1/3 rule. Let us try to apply Boole's rule also. Now first solve this. Later I will discuss Boole's rule, how to apply Boole's rule for this problem. So here given f of x equal to अथवा y equal to 1 by 1 plus x square. By numerical methods or numerical integration, I need to find the value of integral 0 to 1 dx divided by 1 plus x square. The second part is deduction of the approximate value of pi. Let us think about the first part. Now y equal to 1 by 1 plus x square. What is a? A is 0, b is 1, and 4 equal subintervals ಅಂತ ಹೇಳಿದ್ರೆ here is 4 equal subintervals, so n equal to 4. Thus h equal to b minus a by n, that is 1 by 4. You can write 0.25 also. So 1 by 4 is best. That notation is best. Then we need to construct the table. So the values of x I will write here, and the values of y I have to write there. So start from left hand point. 0 plus 1 by 4 ಅಂತಂದ್ರೆ 1 by 4, 1 by 4 plus 1 by 4, 2 by 4 so that is 1 by 2, plus 1 by 4, 3 by 4, plus 1 by 4, that is 4 by 4, 1. Now when x is 0, you will get 1 by 1 plus 0, that is 1. When x is 1 by 4, 1 divided by 1 plus 1 by 16. So 16 plus 1, 17. So 16 by 17 you get. 16 by 17 you get there. Next 1 by 2. So 1 by 4 agutta. 1 by 4, 4 plus 1, 5. 4 by 5 you get. Next 3 by 4. So ಏನಾಗುತ್ತೆ ಅವಾಗ ಸ್ಕ್ವೇರ್ ಮಾಡಿದ್ರೆ 9 by 16. So 16 plus 9. 16 plus 9 ಅಂತಂದ್ರೆ it will be 25. 25 by 16. So ಆ 16 ಮೇಲ್ಗಡೆ ಬರುತ್ತೆ. So you'll get 16 by 25. 1. That is 1 by 2. So for my reference, I'll rename this. So y0, y1, y2, y3, y4. By Simpson's 3/8 rule,
okay, 1/3 rule alva. By Simpson's 1/3 rule, I have I equal to so h by 3 times y naught plus yn plus 4 into y1 plus y3 plus and so on yn minus 1 plus 2 into y2 plus y4 plus and so on yn minus 2. ಸಿ ಆ ಫಾರ್ಮುಲಾನ ನೀವು ಈ ಥರ ಬೇಕಾದರೂ ಬರಿಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಬರಿಬೋದು. ಆ ಕೇಸ್ ಬರೆದಾಗ ಏನಾಗುತ್ತೆ, ಸೊ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಕೇಸ್ ಇಟ್ ವಿಲ್ ಬಿ h by 3 times y0 plus y4 plus 4 into y1 plus y3 plus 2 into y2. ಸೊ ನೀವು ಇಷ್ಟೇ ಬರೆದ್ರು ಇಟ್ ಈಸ್ ನಾಟ್ ರಾಂಗ್. ಪರ್ಟಿಕ್ಯುಲರ್ ಕೇಸ್ ಆದರೂ ಬರಿಬೋದು, ಬಟ್ ಪ್ರಾಕ್ಟೀಸ್ this will be most helpful. Now I equal to h by 3, h ಅಂತಂದರೆ ಎಷ್ಟು ಬಂತು 1/4 ಅಲ್ವಾ, ಸೊ 1/4 divided by 3 times y0 is 16/17. ಇದನ್ನು ಸಿಂಪ್ಲಿಫೈ ಮಾಡಿ ಡೆಸಿಮಲ್ಸಲ್ಲೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ಈ ಥರನೇ ಇರಲಿ, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇರಲಿ, ಇಟ್ ವಿಲ್ ಬಿ ಈಸಿಯರ್. ಸೊ y0 you get 1 plus 1/2 plus 4 into y1 16/17 plus y3 16/25 plus 2 into y2 4/5. So now you can simplify this using calculator, you get 0.7854. So on other way I can write this as integral 0 to 1 by 1 plus x square dx is equal to 0.7854. ಇದನ್ನು equation 1 ಅಂತ ಕರ್ಕೊಳ್ಳೋಣ. So this is about the numerical integration. So we have determined the value of that definite integral. Next part, I need to find the approximate value of pi. There I have to use analytical method only. On the other hand, we have integral 0 to 1 by 1 plus x square dx equal to tan inverse x between 0 and 1. But tan inverse x, substituting this limit, you get tan inverse 1 minus tan inverse 0. So tan inverse 0 is 0, but tan inverse of 1 is pi by 4. Substituting this in equation 1, thus we have pi by 4 equal to 0.7854. Multiplying 4 to this side, pi will be approximately 3.1416 and so on. So 1416 is stop ಮಾಡಬೇಕಾದ್ರೆ here I have terminating digits. So this is the approximate value of y. So this is about Simpson's 1/3 rule and deduction of the approximate value of pi. Next, suppose we apply Boole's rule to this. Boole's rule, suppose we apply, then I have by formula Boole's rule equal to I equal to 2h by 45. ಇಲ್ಲಿ ನನ್ನ coefficients ಬರೀಬೇಕಲ್ವಾ. So for coefficients, first I had to recall that sequence 732 1232 7. So n equal to 4 ಇರೋದ್ರಿಂದ I can stop here. Now this is y0 plus y1 plus y2 plus y3 plus y4. Now substitute the values of y and simplify this. So I equal to
2 into 1 by 4 divided by 45 times 7 into y naught ಎಷ್ಟು ಬರುತ್ತೆ y naught 1 plus 32 into y1 means 16 by 17 plus 12 into y2 means 4 by 5 plus 32 into y3 16 by 25 plus 7 into 1 by 2. So you can check that the value of this will be approximately again 0.7854. So this is the way of applying Boole's rule, Wedel's rule, or Simpson's 1/8 rule or 3/8 rule, sorry 1/3 rule or 3/8 rule to find the value of definite integral. So I'll list a few problems. I'll try to find the value of that integrals. So exercise. First one, evaluate integral 0 to 1. Evaluate ಅಂದ್ರೆ ಬರಲ್ಲ. Yes. Evaluate integral 0 to 1 dx divided by 1 plus x, taking 7 ordinates. Using, so ಒಂದೇ ಪ್ರಾಬ್ಲಮ್ ಏನಪ್ಪ ಅನ್ಸುತ್ತೆ, using Simpson's 3/8 rule in B, Wedel's rule. That's enough. Wedel's rule. So try to find the value of this integral. We may discuss the solution in the next video. So thank you.